ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ. ರಾಷ್ಟ್ರೀಯ ಹೆದ್ದಾರಿ 169ರಲ್ಲೂ ಕೂಡ ಭೂಕುಸಿತ, ರಸ್ತೆಗೆ ಬೀಳುವಂತ ಸ್ಥಿತಿ ತಲುಪಿದ ವಿದ್ಯುತ್ ಕಂಬ. ಶೃಂಗೇರಿ ತಾಲೂಕಿನ ಸಾಲ್ಮಾರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಆತಂಕದಲ್ಲೇ ಸಂಚರಿಸ್ತಾ ಇವೆ ವಾಹನಗಳು. ಬೃಹತ್ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ರಸ್ತೆಯ ಅಕ್ಕಪಕ್ಕದಲ್ಲಿರುವಂಥ ಗುಡ್ಡ ಕುಸಿತ ಆಗ್ತಾ ಇದೆ, ಮರಗಳು ಬೀಳ್ತಾ ಇದೆ, ಲೈಟ್ ಕಂಬಗಳು ಬೀಳ್ತಾ ಇದೆ. ಹೆವಿ ವೆಹಿಕಲ್ಸ್ಗಳೆಲ್ಲ ಓಡಾಡೋದು ತೀರಾ ಕಷ್ಟದ ಪರಿಸ್ಥಿತಿ. ತಿರುವಿನ ರಸ್ತೆಗಳು ಇದ್ದೇ ಇರುತ್ತೆ, ಸಿಂಗಲ್ ರೋಡ್ ಜಾಸ್ತಿ ಆ ಭಾಗಗಳಲ್ಲಿ. ಹಾಗಾಗಿ ಬಹಳ ಎಚ್ಚರಿಕೆಯನ್ನು ಸಂಚರಿಸಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗ್ತಾ ಇದೆ. ಬಹಳ ನಿಧಾನವಾಗಿ ಹೋಗಿ, ಅತಿ ವೇಗ ಬೇಡ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟದಿಂದ ಅಲ್ಲೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 169 ಇಲ್ಲಿ ಮಳೆಗೆ, ಅತಿಯಾದಂಥ ಮಳೆಗೆ ಮರ, ಲೈಟ್ ಕಂಬಗಳೆಲ್ಲವೂ ಕೂಡ ರಸ್ತೆಗೆ ಬಿದ್ದಿರೋದ್ರಿಂದ ಸಮಸ್ಯೆ ಆಗ್ತಾ ಇರೋದು. ಅವುಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗೆಯೇ ಈ ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ, ಎನ್.ಆರ್.ಪುರ, ಬಾಳೆಹೊನ್ನೂರು, ಕಳಸ ಈ ಭಾಗ ನೀವು ಗಮನಿಸಿದಾಗ ಇಲ್ಲಿ ಸಿಂಗಲ್ ರೋಡ್ಗಳು, ಸಿಂಗಲ್ ರಸ್ತೆಗಳು, ಹಾಗಾಗಿ ಮತ್ತು ತಿರುವಿನ ರಸ್ತೆಗಳು ಹೆಚ್ಚು. ಈ ಸಂದರ್ಭದಲ್ಲಿ, ಈ ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗ್ತಾ ಇರೋದು, ಅಕ್ಕಪಕ್ಕದ ರಸ್ತೆಯ ಅಕ್ಕಪಕ್ಕದ ಮಣ್ಣು, ಮರ ಕುಸಿತ ಆಗ್ತಾ ಇರೋದು, ಈ ಥರದ್ದೆಲ್ಲ ತೀರಾ ಕಾಮನ್ ಆಗಿರುತ್ತೆ. ಹಾಗಾಗಿ ಅತಿ ಓವರ್ ಸ್ಪೀಡ್ನಲ್ಲಿ ಡ್ರೈವ್ ಮಾಡೋದು ತಪ್ಪು ಅನ್ನೋದನ್ನು, ಮತ್ತು ನಿಧಾನವಾಗಿ ತೆರಳಿ ಅನ್ನುವಂಥ ಸೂಚನೆಯನ್ನು ನೀಡಲಾಗ್ತಾ ಇದೆ.